ಮನೆಯಲ್ಲಿ ಜಗಳ ಮಾಡಿಕೊಂಡು 5 ದಿನದ ಹಿಂದೆ ಮನೆ ಬಿಟ್ಟು ಹೋಗಿದ್ದ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ತಮ್ಮ ಸೋದರಿಯ ಮನೆಯಲ್ಲಿ ಇದ್ದ ಅಪ್ಪನನ್ನ 2 ದಿನಗಳ ಹಿಂದಷ್ಟೇ ಮನೆಗೆ ವಾಪಸ್ ಕರೆತಂದಿದ್ದ ಮಗಳು ಕೃತಿ. ಮನೆಯಲ್ಲಿ ಪದೇ ಪದೇ ಜಗಳ, ತನಗೂ ಮಗಳಿಗೂ ಶೂಟ್ ಮಾಡ್ತೇನೆ ಎಂದು ಹೆದರಿಸುತ್ತಿದ್ರು ಅಂದ ಪತ್ನಿ. ಜೀವ ಉಳಿಸಿಕೊಳ್ಳಲು ಖಾರದ ಪುಡಿ, ಎಣ್ಣೆ ಸುರಿದು ಕೈಕಾಲು ಕಟ್ಟಿ ಚಾಕುವಿನಿಂದ ಚುಚ್ಚಿದೆವು ಎಂದು ತಪ್ಪೊಪ್ಪಿಗೆ. ಖಾಸಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿ ಸೇವೆ ನಡೆಸುತ್ತಿದ್ದ ಸೈರಾ ಬಾನು. ಮದುವೆಗೂ ಇನ್ನೂ 8 ದಿನ ಬಾಕಿ ಇರುವಾಗಲೇ ಶಿಕ್ಷಕಿ ಸೈರಾ ಬಾನು ನಿಧನ. ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದ ಪೋಷಕರು, ಮುಗಿಲು ಮುಟ್ಟಿದ ಆಕ್ರಂದನ. ನ್ಯಾಷನಲ್ ಲೆವೆಲ್ ಕುಸ್ತಿಪಟು ಆಗಿ ಹೆಸರು ಮಾಡಿದ್ದ ಶಿಕ್ಷಕಿ, ಮಾಜಿ ಲವರ್ ಬ್ಲ್ಯಾಕ್ ಮೇಲ್ಗೆ ಹೆದರಿ ಜೀವ ಬಿಟ್ಟ ದೈಹಿಕ ಶಿಕ್ಷಕಿ. ಇತ್ತೀಚೆಗೆ ದರ್ಶನ್, ವಿಜಯಲಕ್ಷ್ಮಿ ಒಟ್ಟಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಿದ್ದಾರೆ. ಅವರ ಕುಟುಂಬದ ಒಟ್ಟುಗೂಡುವಿಕೆ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಸಂತೋಷ ತಂದಿದೆ. ನಟ, ನಿರ್ಮಾಪಕ ಬಿ ಸುರೇಶ್ ಹಾಗೂ ನಿರ್ಮಾಪಕಿ ಶೈಲಜಾ ನಾಗ್ ದಂಪತಿ ಪುತ್ರಿ ಚಂದನಾ ಎಸ್ ನಾಗ್ ಭರತನಾಟ್ಯ ರಂಗ ಪ್ರವೇಶ ಮಾಡಿದ್ದಾರೆ. ಇದಕ್ಕೆ ದರ್ಶನ್ ಅವರು ಪತ್ನಿ ಜೊತೆ ಆಗಮಿಸಿದ್ದಾರೆ. ದಂಪತಿ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಿರಲಿ ಎಂದ ಫ್ಯಾನ್ಸ್. ರಾಮಾಯಣದಲ್ಲಿ ರಾವಣನಾಗಿ ಮಿಂಚೋಕೆ ಯಶ್ ರೆಡಿ. ನಾಳೆಯಿಂದ ರಾಮಾಯಣ 2 ಸಿನಿಮಾದ ಶೂಟಿಂಗ್ ಆರಂಭ. ಸಾಲು ಸಾಲು ಸಿನಿಮಾ ಶೂಟಿಂಗ್ನಲ್ಲಿ ಸ್ಟಾರ್ ನಟ ಬ್ಯುಸಿ. ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯಕ್ಕೆ ಯಶ್ ಭೇಟಿ.